ಇವತ್ತು ತಮ್ಗೆ ನಾನು ಹೇಳೋದಿಷ್ಟೇ, ಇದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಏನು ಮನ್ರೇಗಾ ಇತ್ತು ಅದರ ಮೇಲೆ ಇವತ್ತು ಗಾಂಧೀಜಿ ಹೆಸರನ್ನ ತೆಗೆದಾಕ್ಬೇಕು ಅಂತ ಹೊರಟಿದ್ದಾರೆ. ಈ ಗಾಂಧೀಜಿ ನೋಟ್ನ ನೀವು ತೆಗೆದಾಕ್ತೀರಾ? ಅವನೇ ನೀವು ಗೋಡ್ಸೆ ಫೋಟೋ ಹಾಕೊಂಬಿಡಿ ನೋಡೋಣ. ಗಾಂಧಿ ನೋಟ್ನ ತೆಗೆಯಕ್ಕೆ ಆಯ್ತದ ಈಗ? ಹಂಗೆ ಇವತ್ತು ಗಾಂಧೀಜಿ ಹೆಸರನ್ನ ತೆಗೆದಾಕಕ್ಕೆ ಇವತ್ತು ನೀವು ಹೊರಟಿದ್ದೀರಿ. ನಾವೇನು ರಾಮನ್ನ ಪೂಜೆ ಮಾಡಿಬಿಡಿ ಅಂದ್ರೆ ನಾನು ರಾಮನ ಪೂಜೆ ಮಾಡ್ತೇನೆ. ರಾಮನ್ಕಿನ್ನ ನಾನು ಸೀತೆ ಬಗ್ಗೆ ಇದು ಭಾಳ ಲಾಯಲ್, ಆ ನಿಷ್ಠೆ ನನಗೆ. ನಾನು ನೋಡಿದ್ದೀನಿ ರಾಮಾಯಣ. ಸೀತೆ ಇಸ್ ಮೋರ್ ಸ್ಟ್ರಾಂಗ್ ಅಂತ ಅವಳ ಭಕ್ತಿ. ಸೊ ಹಂಗೆ ಆ ನಿಷ್ಠೆ. ಸೊ ರಾಮನಿಗೆ ಉತ್ತರ ಭಾರತದಲ್ಲಿ ರಾವಣನ ಪೂಜೆ ಮಾಡ್ತಾರೆ. ಸೊ ಕೆಲವರು ಹನುಮಂತನ ಪೂಜೆ ಮಾಡ್ತಾರೆ. ಹನುಮಂತನ ರಾಮಾಯಣದಲ್ಲಿರುವಂಥ ಹನುಮಂತನ ಅಂದ್ರೆ ಯಾಕೆ? ರಾಮನ ತಂದೆ ದಶರಥ ಮಹಾರಾಜ, ಅವನ ದೇವಸ್ಥಾನ ಇಲ್ಲ. ಆದರೆ ರಾಮನ ಮಂಟ ಆಂಜನೇಯನ ದೇವಸ್ಥಾನ ಇದೆ. ಯಾಕೆ? ಒಬ್ಬ ಸೇವಕ, ಒಬ್ಬ ಸಮಾಜ ಸೇವಕ ಆಂಜನೇಯ ಅಂತೇಳಿ ಅವನ್ನ ಎಲ್ಲ ಪೂಜೆ ಮಾಡ್ತಾರೆ. ಹಂಗೆ ಇವತ್ತು ನಾವೆಲ್ಲ ಗಾಂಧೀಜಿಯ ಪುತ್ರರು. ನಾವೆಲ್ಲ ವಿ ಆರ್ ದಿ ಫ್ಯಾಮಿಲಿ ಮೆಂಬರ್ಸ್ ಆಫ್ ಗಾಂಧೀಜಿ. ಆಲ್ ಕಾಂಗ್ರೆಸ್ ಮೆನ್ ಆರ್ ಗಾಂಧೀಜಿ ಪಾರ್ಟಿ ಫ್ಯಾಮಿಲಿ ಮೆಂಬರ್ಸ್. ಸೊ ಗಾಂಧೀಜಿ ಹೆಸರನ್ನ ತೆಗೆಯಕ್ಕೆ ಹೊರಟಿರೋದು ಇದು ದುರಂತ. ಕೊನೆ ದಿನಗಳ ಕಾಲ ಪ್ರಾರಂಭ ಆಗಿದೆ. ಬಿಜೆಪಿ ಬುರುಡೆ ಪಾರ್ಟಿಗೆ ಇದು ಕೊನೆ ದಿನಗಳ ಪ್ರಾರಂಭ ಆಗಿದೆ. ಈಗ ಮನವಿ ಮಾಡಿಕೊಡ್ತಾ ಇದ್ದೇನೆ, ಇದು ನಿಮ್ಗೆ ಸಾಧ್ಯ ಇಲ್ಲ. ಸಂವಿಧಾನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರಗೀತೆ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸೊ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ಸಂವಿಧಾನ, ಪ್ರಜಾಪ್ರಭುತ್ವ ಇದನ್ನೆಲ್ಲ ಕೊಟ್ಟಿರೋದು ಕಾಂಗ್ರೆಸ್ ಪಾರ್ಟಿ. ಗಾಂಧೀಜಿ ನಾಯಕತ್ವವನ್ನ ಮಾಡಿದ್ದಂಥ ಪಾರ್ಟಿ. ಗಾಂಧಿ ಕುಟುಂಬ ಎಲ್ಲ ಆಸ್ತಿಗಳನ್ನ ಕೊಟ್ಬಿಟ್ಟು, ಮೋತಿಲಾಲ್ ನೆಹರು ಅವರು ಎಷ್ಟೋ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗಳು ಎಲ್ಲ ಕೊಟ್ಬಿಟ್ಟು, ಅದನ್ನು ಹೋಗಿ ಕಾಂಗ್ರೆಸ್ ಪಾರ್ಟಿ ಹೆಸರಿನಲ್ಲಿ ಇದ್ದಂಥ ಆಸ್ತಿಗಳಿಗೆ ಅವ್ರ ಮೇಲೆ ಶೇರ್ ಇಟ್ಕೊಂಡಿದ್ರೆ ನೀವು ಕೇಸ್ ಹಾಕ್ಬಿಟ್ರೆ ಏನಿದು? ಈಗ ಇವ್ರು ಚೇರ್ಮನ್ ಅವರಪ್ಪ, ಇವರು ಒಂದು ಶೇರ್ 2 ಶೇರ್ ಇವ್ರ ಹೆಸರು ಇಟ್ಬಿಟ್ಟು ಇವ್ರು ಹಾಕಿದ್ರು. ಇವ್ರು ಚೇರ್ಮನ್ಗೆ ಹೋದ ತಕ್ಷಣ ಬೇರೆಯವ್ರು ಬರ್ತಾರೆ, ಸರ್ಕಾರಕ್ಕೆ ಬರ್ಬೇಕು. ಹಂಗೆ ಎಲ್ಲರದು ಕೂಡ ಹಂಗೆ ಒಬ್ಬೊಬ್ಬರು ನನ್ನ ಬೋರ್ಡ್ ಚೇರ್ಮನ್ಗಳು ಆಗಿರ್ತಾರೆ. ಸೊ ಇದು ಸರಿ ಇಲ್ಲ. ನಮ್ಮ ಪ್ರತಿಭಟನೆ ಮುಂದುವರಿತದೆ. ಹಳ್ಳಿಯಲ್ಲಿ ಪಂಚಾಯತ್ ಲೆವೆಲಲ್ಲೂ ಕೂಡ ಇದನ್ನ ಮಾಡ್ತೇವೆ. ಇದಕ್ಕೆ ನಾನು ರೂಪುರೇಷೆಗಳನ್ನು ತಯಾರು ಮಾಡಿ ನಿಮ್ಗೆ ನಾನು ತಿಳಿಸ್ತೇನೆ.